ಫಾರ್ಮುಲಾ 17 ಅಲ್ಲಿ ನಾವು ಪಾಸ್ಟ್ ಅಲ್ಲಿ ಪಾಸಿಟಿವ್ ಸೆಂಟೆನ್ಸಸ್ ನ ಹೆಂಗ್ ಹೇಳೋದು ಅಂತ ನೋಡಿದ್ವಿ. ತುಂಬಾ ಸಿಂಪಲ್ ಆಗಿತ್ತು. ಎಲ್ಲದಕ್ಕೂ V2 ಬರ್ತಾ ಇತ್ತು ಅಷ್ಟೇನೆ. ಐ ಬಂದಾಗ, ಯು ಬಂದಾಗ, ಎನಿ ಪ್ಲೂರಲ್ ಬಂದಾಗ, ಎನಿ ಸಿಂಗ್ಯುಲರ್ ಬಂದಾಗ V2. ಟೈಮ್ ರೆಫರೆನ್ಸ್ ಕೊಡ್ಬೇಕು ಅಂತ ಹೇಳ್ತಿದ್ದೆ. ಸೊ ಐ ವೆಂಟ್ ಟು ಹೋಮ್ ಎಸ್ಟರ್ಡೇ, ಐ ವೆಂಟ್ ಟು ಕಾಲೇಜ್ ಡೇ ಬಿಫೋರ್ ಎಸ್ಟರ್ಡೇ, ಐ ವೆಂಟ್ ಟು ಹಾಸ್ಟೆಲ್ ಲಾಸ್ಟ್ ವೀಕ್, ಈ ರೀತಿ. ಬಟ್ ಆದ್ರೆ ಕೆಲವು ಸಂದರ್ಭದಲ್ಲಿ ಟೈಮ್ ರೆಫರೆನ್ಸ್ ಬೇಡ ಅಂತಾನು ಹೇಳ್ದೆ. ಅದ್ ಯಾವಾಗ ಅಂತ ನಾನು ಫಾರ್ಮುಲಾ 17 ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಿ, ಅಲ್ಲಿ ಒಂದ್ಸಲಿ ಹೋಗಿ ನೋಡ್ಕೊಳ್ಳಿ. ಈಗ ಫಾರ್ಮುಲಾ 18 ನೆಗೆಟಿವ್ ಸೆಂಟೆನ್ಸಸ್. ನೆಗೆಟಿವ್ ಸೆಂಟೆನ್ಸಸ್ ಬಂದಾಗ ಏನಾಗುತ್ತೆ ಅಂದ್ರೆ ಇಲ್ಲಿ V1 ಬರುತ್ತೆ, V2 ಅಲ್ಲ, ಸಾರಿ, ಇದು ಟೈಪೋಗ್ರಾಫಿಕಲ್ ಮಿಸ್ಟೇಕ್. ಸೊ ನೆಗೆಟಿವ್ ಸೆಂಟೆನ್ಸಸ್ ಅಲ್ಲಿ V1 ಬರುತ್ತೆ. ಯಾಕೆ ಅಂದ್ರೆ ಅಲ್ಲಿ ಪಾಸಿಟಿವ್ ಸೆಂಟೆನ್ಸಸ್ ಗೆ V2 ಬರ್ತಿತ್ತು. ಗೋ, ವೆಂಟ್, ಗಾನ್. ಇವಾಗ ನಿಮಗೆ ಗೊತ್ತಿದೆ ವರ್ಬ್ಸ್. ಗೋ, ವೆಂಟ್, ಗಾನ್, ಗೋಯಿಂಗ್. V1, V2, V3, V4. ಸೊ V2 ಯೂಸ್ ಮಾಡ್ತಾ ಇದ್ವಿ ಪಾಸಿಟಿವ್ ಸೆಂಟೆನ್ಸಸ್ ಗೆ. ನೆಗೆಟಿವ್ ಸೆಂಟೆನ್ಸಸ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಡಿಂಟ್. ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಡಿಂಟ್ ಅಂತಾನೆ ಹೇಳ್ತೀವಿ, ಡಿಡ್ ನಾಟ್ ಅಂತ ಹೇಳ್ಬೇಡಿ. ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ನಾವು ಡಿಂಟ್ ಅಂತ ಯೂಸ್ ಮಾಡ್ತೀವಿ, ಡಿಡ್ ನಾಟ್ ಹೇಳ್ಬೇಡಿ. ಡಿಂಟ್, V1 ಬಂದು ಸಮಥಿಂಗ್ ಬರುತ್ತೆ. ಎಲ್ಲದಕ್ಕೂ ಸೇಮ್ ಇಲ್ಲಿ ಫಾರ್ಮುಲಾ. ಐ ಬಂದಾಗ, ಯು ಬಂದಾಗ, ಎನಿ ಪ್ಲೂರಲ್ ಬಂದಾಗ, ಸೊ ಎನಿ ಸಿಂಗ್ಯುಲರ್ ಬಂದಾಗ ಡಿಂಟ್ V1. ಸೊ ಇವಾಗ ಎಸ್ಟರ್ಡೇ ಐ ಡಿಂಟ್ ಗೋ ಟು ಕಾಲೇಜ್, ಅದೇ ಪಾಸಿಟಿವ್ ಸೆಂಟೆನ್ಸಸ್ ಆಗಿದ್ರೆ ಎಸ್ಟರ್ಡೇ ಐ ವೆಂಟ್ ಟು ಕಾಲೇಜ್ ಆಗ್ತಿತ್ತು. ಇಲ್ಲಿ ಡಿಂಟ್ ಬಂದು V1 ಬರುತ್ತೆ. ಇಲ್ಲಿ ಮತ್ತೆ V2 ಹಾಕಿದ್ರೆ ಇಂಗ್ಲಿಷ್ ಕೊಲೆ ಆಗತ್ತೆ. ಗೊತ್ತಾಯ್ತಾ? ಈಗ ಕೆಲವು ಸೆಂಟೆನ್ಸಸ್ ನೋಡೋಣ. ಐ ಡಿಂಟ್ ಗೋ ಟು ಸ್ಕೂಲ್ ಎಸ್ಟರ್ಡೇ. ಗೋ ಅನ್ನೋದು ಏನು? ಗೋ ಅನ್ನೋದು V1 ಅಲ್ವಾ? ಐ ಡಿಂಟ್, ಸೊ ನಾನು ನಿನ್ನೆ ಸ್ಕೂಲಿಗೆ ಹೋಗ್ಲಿಲ್ಲ. ಐ ಡಿಂಟ್ ಗೋ ಟು ಸ್ಕೂಲ್ ಎಸ್ಟರ್ಡೇ. ಅದೇ ನೀವು ಪಾಸಿಟಿವ್ ಮಾಡಿದ್ದಿದ್ರೆ ಹೆಂಗಿರ್ತಿತ್ತು? ಐ ವೆಂಟ್ ಟು ಸ್ಕೂಲ್ ಎಸ್ಟರ್ಡೇ ಆಗೋದು. ನೆಕ್ಸ್ಟ್ ಯು ಡಿಂಟ್, ಸೊ ಡಿಂಟ್ ಬಂತು, ಸೊ V1 ಬರಬೇಕು. ಕಂಪ್ಲೀಟ್, ಯು ಡಿಂಟ್ ಕಂಪ್ಲೀಟ್ ದಿ ಅಸೈನ್ಮೆಂಟ್ ಎಸ್ಟರ್ಡೇ. ನೀನು ನಿನ್ನೆ ಅಸೈನ್ಮೆಂಟ್ ನ ಕಂಪ್ಲೀಟ್ ಮಾಡ್ಲಿಲ್ಲ. ಅದೇ ಪಾಸಿಟಿವ್ ಆಗಿದ್ರೆ ಯು ಕಂಪ್ಲೀಟೆಡ್ ದಿ ಅಸೈನ್ಮೆಂಟ್ ಎಸ್ಟರ್ಡೇ ಆಗ್ತಾ ಇತ್ತು. ನೆಕ್ಸ್ಟ್ ದೇ ಡಿಂಟ್ ಪ್ಲೇ. ಪ್ಲೇ ಅನ್ನೋದು V1 ನೋಡಿ. ಸೊ ದೇ ಡಿಂಟ್ ಪ್ಲೇ ಕ್ರಿಕೆಟ್ ಇನ್ ದಿ ಈವ್ನಿಂಗ್. ಸೊ ಅದೇ ಪಾಸಿಟಿವ್ ಆಗಿದ್ದಿದ್ರೆ ದೇ ಪ್ಲೇಡ್ ಕ್ರಿಕೆಟ್ ಇನ್ ದಿಸ್ ಈವ್ನಿಂಗ್. ಇನ್ ದಿಸ್ ಈವ್ನಿಂಗ್ ಅಂದ್ರೆ ನೀವು ರಾತ್ರಿ ಮಾತಾಡ್ತಿದ್ದೀರಾ ಅಂತ ಅನ್ಕೊಬೇಕು. ಸೊ ಇವಾಗ ರಾತ್ರಿ ಮಾತಾಡ್ತಾ ಇದ್ದೀರಾ. ಸೊ ದೇ ಡಿಂಟ್ ಪ್ಲೇ ದಿ ಕ್ರಿಕೆಟ್, ದೇ ಡಿಂಟ್ ಪ್ಲೇ ದ ಕ್ರಿಕೆಟ್ ಇನ್ ದಿಸ್ ಈವ್ನಿಂಗ್. ದಿಸ್ ಈವ್ನಿಂಗ್ ಅಂದ್ರೆ ಇವತ್ ಸಾಯಂಕಾಲ ಅಂತ. ನೆಕ್ಸ್ಟ್ ವಿ ಡಿಂಟ್ ವಿಸಿಟ್. ವಿಸಿಟ್ ಅನ್ನೋದೇನಾಯ್ತು? V1 ಆಯ್ತು. ವಿ ಡಿಂಟ್ ವಿಸಿಟ್ ದ ಮ್ಯೂಸಿಯಂ ಲಾಸ್ಟ್ ಸಂಡೇ. ನಾವು ಮ್ಯೂಸಿಯಂ ಅನ್ನ ಲಾಸ್ಟ್ ಸಂಡೇ ವಿಸಿಟ್ ಮಾಡ್ಲಿಲ್ಲ. ಅದೇನೆ ಪಾಸಿಟಿವ್ ಆಗಿದ್ರೆ ವಿ ವಿಸಿಟೆಡ್ ದ ಮ್ಯೂಸಿಯಂ ಲಾಸ್ಟ್ ಸಂಡೇ ಅಂತ ಹೇಳ್ತಿದ್ವಿ. ರಘು ಅಂಡ್ ಪವನ್ ಇಬ್ರು ವ್ಯಕ್ತಿಗಳಾದ್ರು, ಹಂಗಾಗಿ ಏನಾಗುತ್ತೆ? ಡಿಂಟ್ ಕ್ಲೀನ್, V1 ಕ್ಲೀನ್ ದಿ ಕ್ಲಾಸ್ ರೂಮ್ ಲಾಸ್ಟ್ ವೀಕ್. ರಘು ಅಂಡ್ ಪವನ್ ಡಿಂಟ್ ಕ್ಲೀನ್ ದಿ ಕ್ಲಾಸ್ ರೂಮ್ ಲಾಸ್ಟ್ ವೀಕ್, V1 ಬಂತು. ಅದೇನೆ ರಘು ಅಂಡ್ ಪವನ್ ಕ್ಲೀನ್ಡ್ ದಿ ಕ್ಲಾಸ್ ರೂಮ್ ಲಾಸ್ಟ್ ವೀಕ್ ಆಗೋದು. ನೆಕ್ಸ್ಟ್ ಹಿ ಡಿಂಟ್ ವಾಚ್, ಸೊ V1. ವಾಚ್, ವಾಚ್ಡ್, ವಾಚ್ಡ್ ಹಂಗ್ ಬರ್ತದೆ ಅಲ್ವಾ? ಸೊ ಹಿ ಡಿಂಟ್ ವಾಚ್ ಎ ಮೂವಿ ಲಾಸ್ಟ್ ನೈಟ್. ನಿನ್ನೆ ರಾತ್ರಿ, ಸೊ ಕಳೆದ ರಾತ್ರಿ ಅಂತ ಹೇಳ್ಬೋದು, ನಿನ್ನೆ ರಾತ್ರಿ. ಸೊ ಅವನು ಮೂವಿಯನ್ನ ನೋಡ್ಲಿಲ್ಲ. ಸೊ ಲಾಸ್ಟ್ ನೈಟ್. ಈಗ ಮಾರನೇ ದಿನ ಬೆಳಗ್ಗೆ ಹೇಳಿದ್ರು ಲಾಸ್ಟ್ ನೈಟ್ ಅಂತ ಹೇಳ್ಬೋದು. ಸೊ ಹಿ ಡಿಂಟ್ ವಾಚ್. ಅದೇ ಪಾಸಿಟಿವ್ ಮಾಡ್ಬೇಕು ಅಂದ್ರೆ ಹಿ ವಾಚ್ ಎ ಮೂವಿ ಲಾಸ್ಟ್ ನೈಟ್. ಸರ್ ಇಲ್ಲಿ ಎ ಹಾಕ್ಲೇಬೇಕಾ ಸರ್? ತುಂಬಾ ತಲೆ ಕೆಡಿಸ್ಕೊಂಬಿಡಿ. ಅಲ್ಲಿ ಎ ಹಾಕ್ಬೇಕಾ, ಆನ್ ಹಾಕ್ಬೇಕಾ, ಅದೆಲ್ಲ ನಿಮಗೆ ಮೇನ್ ಆಗಿ ಇವಾಗ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ನಮ್ದು ಫೋಕಸ್ ಡಿಂಟ್ V1 ಬರಬೇಕು ಅನ್ನೋದು. ಶಿ ಡಿಂಟ್ ಕುಕ್, ಸೊ ಕುಕ್ V1. ಅದೇ ಅವ್ರು ಪಾಸಿಟಿವ್ ಆಗಿದ್ರೆ ಶಿ ಕುಕ್ಡ್ ಆಗೋದು. ಶಿ ಡಿಂಟ್ ಕುಕ್ ಡೆಲಿಷಿಯಸ್ ಫುಡ್ ಎಸ್ಟರ್ಡೇ. ಅವಳು ಡೆಲಿಷಿಯಸ್ ಫುಡ್ ನ ಎಸ್ಟರ್ಡೇ ಕುಕ್ ಮಾಡ್ಲಿಲ್ಲ. ಶಿ ಡಿಂಟ್ ಕುಕ್, ಅವಳು ಪ್ರಿಪೇರ್ ಮಾಡ್ಲಿಲ್ಲ ಅನ್ನೋ ರೀತಿ.
ನೆಕ್ಸ್ಟ್ ರಘು ಡಿಂಟ್ ಬೈ. ನೋಡಿ ಅಲ್ಲಿ ಪಾಸಿಟಿವ್ ಸೆಂಟೆನ್ಸಸ್ ಅಲ್ಲಿ ಬಾಟ್ ಆಗಿತ್ತು. ಸೊ ರಘು ಬಾಟ್ ಎ ನ್ಯೂ ಲ್ಯಾಪ್ಟಾಪ್ ಲಾಸ್ಟ್ ವೀಕ್ ಅಂತ ಆಗಿತ್ತು. ಹೋದ್ವಾರ ರಘು ಒಂದು ಹೊಸ ಲ್ಯಾಪ್ಟಾಪ್ ನ ತಗೊಂಡ, ಪರ್ಚೇಸ್ ಮಾಡ್ದ ಅನ್ನೋ ತರ. ಇಲ್ಲಿ ಡಿಂಟ್ ಬೈ, ಡಿಂಟ್ ಬಂದಿದ್ರಿಂದ V1 ಬರ್ಬೇಕು, ಡಿಂಟ್ ಬೈ. ನೆಕ್ಸ್ಟ್ ಐ ಡಿಂಟ್ ಈಟ್, V1 ಆಯ್ತು. ಐ ಡಿಂಟ್ ಈಟ್ ಬ್ರೇಕ್ಫಾಸ್ಟ್ ಎಟ್ 8 AM. ನಾನು ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅನ್ನ ತಿನ್ಲಿಲ್ಲ. 8 AM ಗೆ ನಾನಿವತ್ತು ಬ್ರೇಕ್ಫಾಸ್ಟ್ ತಗೊಳ್ಳಿಲ್ಲ ಅಂತ, ಅಂದ್ರೆ ತಿನ್ಲಿಲ್ಲ ಅನ್ನೋ ಅರ್ಥದಲ್ಲಿ. ನೆಕ್ಸ್ಟ್ ಯು ಡಿಂಟ್ ರೈಟ್ V1. ರೈಟ್, ರೋಟ್, ರಿಟನ್, ರೈಟಿಂಗ್ ಅಂತ ಬರುತ್ತೆ. ರೈಟ್, ರೋಟ್, ರಿಟನ್, ರೈಟಿಂಗ್. ಯು ಡಿಂಟ್ ರೈಟ್ ಎ ಲೆಟರ್, ಯು ಡಿಂಟ್ ರೈಟ್ ಎ ಲೆಟರ್ ಎಸ್ಟರ್ಡೇ. ನೀನು ನಿನ್ನೆ ಲೆಟರ್ ಅನ್ನ ಬರೀಲಿಲ್ಲ. ದೇ ಡಿಂಟ್ ಫಿನಿಶ್ ದ ಪ್ರಾಜೆಕ್ಟ್. ಫಿನಿಶ್ ಅನ್ನೋದೇನಾಯ್ತು, V1 ಆಯ್ತು. ದೇ ಡಿಂಟ್ ಫಿನಿಶ್ ದಿ ಪ್ರಾಜೆಕ್ಟ್, ಅವರು ಪ್ರಾಜೆಕ್ಟ್ ನ ಫಿನಿಶ್ ಮಾಡಿಲ್ಲ. ನೆಕ್ಸ್ಟ್ ವಿ ಡಿಂಟ್ ಮೀಟ್ ಅವರ್ ಟೀಚರ್. ಮೀಟ್ ಅನ್ನೋದೇನಾಯ್ತು, V1. ವಿ ಡಿಂಟ್ ಮೀಟ್ ಅವರ್ ಟೀಚರ್, ನಾವು ನಮ್ಮ ಟೀಚರ್ ಅನ್ನ ಮೀಟ್ ಮಾಡಿಲ್ಲ. ಹಿ ಡಿಂಟ್ ರೀಡ್ ಎ ಬುಕ್. ರೀಡ್ ಅನ್ನೋದೇನಾಯ್ತು, V1. ಅವನು ಬುಕ್ ಅನ್ನ ಓದ್ಲಿಲ್ಲ. ಇಲ್ಲಿ V1 V2 ಎಲ್ಲದಕ್ಕೂ ರೀಡ್ ಹಂಗೆ ಬರುತ್ತೆ, ಆಯ್ತಾ. ನೆಕ್ಸ್ಟ್ ಸೊ ಶಿ ಡಿಂಟ್ ಸಿಂಗ್ ಎ ಸಾಂಗ್, V1 ಆಯ್ತು. ಸೊ ಎಸ್ಟರ್ಡೇ ನಾನು ಪಾಸಿಟಿವ್ ಸೆಂಟೆನ್ಸಸ್ ಏನ್ ಹೇಳಿದ್ದೆ, ಶಿ ಸ್ಯಾಂಗ್ ಎ ಸಾಂಗ್ ಅಂತ ಹೇಳಿದ್ದೆ. ಸೊ ಶಿ ಡಿಂಟ್ ಸಿಂಗ್ ಎ ಸಾಂಗ್. ರಘು ಡಿಂಟ್ ಡ್ರೈವ್. ಡ್ರೈವ್ ಅನ್ನೋದು V1. ಡ್ರೈವ್, ಡ್ರೋವ್, ಡ್ರಿವನ್, ಡ್ರೈವಿಂಗ್. ಅದೇ ಪಾಸಿಟಿವ್ ಸೆಂಟೆನ್ಸಸ್ ಆಗಿದ್ರೆ ರಘು ಡ್ರೋವ್ ದಿ ಕಾರ್ ಆಗ್ತಾ ಇತ್ತು. ರಘು ಅಂಡ್ ಪವನ್ ಡಿಂಟ್ ಹೆಲ್ಪ್ ದೇಯರ್ ಫ್ರೆಂಡ್. ಡಿಂಟ್, ಸೊ ಹೆಲ್ಪ್ ಅನ್ನೋದೇನು, V1. ಹೆಲ್ಪ್ಡ್, ಹೆಲ್ಪಿಂಗ್ ಅಂತ. ರಘು ಅಂಡ್ ಪವನ್ ಡಿಂಟ್ ಹೆಲ್ಪ್ ದೇಯರ್ ಫ್ರೆಂಡ್. ಸೊ ವೆರಿ ಸಿಂಪಲ್. ಪಾಸಿಟಿವ್ ಸೆಂಟೆನ್ಸಸ್ಸಿಗಾದ್ರೆ, ಸೊ ಪಾಸಿಟಿವ್ ಸೆಂಟೆನ್ಸಸ್ಸಿಗಾದ್ರೆ V2 ಬರುತ್ತೆ. ನೆಗೆಟಿವ್ ಸೆಂಟೆನ್ಸಸ್ಸಿಗಾದ್ರೆ ಡಿಂಟ್ ಬಂದು V1 ಬರುತ್ತೆ. ಇಷ್ಟನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ನೆಕ್ಸ್ಟ್ ಫಾರ್ಮುಲಾದಲ್ಲಿ ನಾನು ಕ್ವಶನ್ ಮೇಕಿಂಗ್ ಅನ್ನ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು.